ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಈ ಶುಂಠಿ ಇಷ್ಟು ಕಾಯಿಲೆಗಳಿಗೆ ಇದು ವಾತ ಪಿತ್ತ ಕಫ, ಅಜೀರ್ಣತೆ, ಕೀಲ್ನೋವು, ತಲೆಸುತ್ತು, ಜಠರದಲ್ಲೇನೋ ತೊಂದರೆ, ಲಿವರ್ಲೇನೋ ತೊಂದರೆ, ಮತ್ತು ಕೂದಲು ಕಪ್ಪಗಾಕೋಕ್ಕೆ, ಸಣ್ಣ ಕಡಲೆನೋ ತೊಂದರೆ ಇದ್ದರೆ ಬೇದಿ ಮಾಡ್ಕೊಳ್ಳೋಕ್ಕೆ ಒಂದಲ್ಲ ಎರಡಲ್ಲ ಎಷ್ಟೋ ಎಪಿಸೋಡನ್ನು ಮಾಡ್ಬೋದು ಈ ಶುಂಠಿಯಿಂದ. ಕಾರಣ ಇದರಲ್ಲಿ ಅಷ್ಟು ಅಂಶ ನಮ್ಗೆ ಸಿಗ್ತದೆ. ಉದಾಹರಣೆಗೆ ಶುಂಠಿ, ನಿಂಬೆ ರಸ, ಜೇನುತುಪ್ಪ ಈ ಸೇವನೆ ಮಾಡ್ತಾ ಬಂದರೆ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡ್ತಾರೆ. ಮತ್ತು ಜೀರ್ಣಕ್ರಿಯೆ, ಉಪ್ಪು, ಶುಂಠಿ ಚೆನ್ನಾಗಿ ಜಜ್ಜಿಬಿಟ್ಟು ಒಂದಷ್ಟು ಸೇವನೆ ಮಾಡ್ತಾ ಬಂದಾಗ ನೆಗಡಿ, ಜೀರ್ಣಶಕ್ತಿ ಮತ್ತು ಈ ತಲೆನೋವು ಇವೆಲ್ಲ ಹೋಗ್ತದೆ. ಮತ್ತು ಬೇದಿ ಆಗ್ತಾಯಿದ್ರೆ ಈ ಶುಂಠಿ ಮತ್ತು ಉಪ್ಪನ್ನು ಚೆನ್ನಾಗಿ ಕಲಸಿ ಅಂದರೆ ರುಬ್ಬಿ ಸೇವನೆ ಮಾಡೋದ್ರಿಂದ ಆ ಒಂದು ಬೇದಿ ಸಹ ನಿಂತೋಗುತ್ತೆ. ಮತ್ತು ಈ ಒಂದು ಶುಂಠಿ ಕಷಾಯ ಅಂದರೆ ಚೆನ್ನಾಗಿ ಜಜ್ಜಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಚೆನ್ನಾಗಿ ಮೊದಲ ಮೇಲೆ ಶೋಧಿಸಿಕೊಂಡು ಬೆಲ್ಲ ಹಾಕಿ ಸೇವನೆ ಮಾಡ್ತಾ ಬಂದರೆ ಅದು ಸಹ ನಮಗೆ ಅನುಕೂಲಕರ. ಬೇದಿ, ವಾಂತಿ, ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಏನೇ ತೊಂದರೆ ಇದ್ದರೆ ಎಲ್ಲ ನಿವಾರಣೆ ಮಾಡೋ ಶಕ್ತಿ ಈ ಶುಂಠಿಗಿದೆ. ಈ ಶುಂಠಿನ ಒಂದೊಂದು ರೂಪದಲ್ಲಿ ಸೇವನೆ ಮಾಡ್ತಾ ಬಂದರೆ ಒಂದೊಂದು ಕಾಯಿಲೆ ವಾಸಿ ಆಗ್ತವೆ. ಒಂದಲ್ಲ ಅನೇಕ ಕಾಯಿಲೆಗಳು ವಾಸಿ ಆಗ್ತವೆ. ಆದರೆ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು ನಾವು. ಮತ್ತು ಹಾಲಲ್ಲಿ ಚೆನ್ನಾಗಿ ಬೇಯಿಸಿ ಅದನ್ನು ಜಜ್ಜಿಬಿಟ್ಟು ಅಥವಾ ಮೇಲೆ ಶುಗರ್ ಒಂದು ಪಾಕವನ್ನು ಹಾಕಿ ಈ ಕೆಲವು ಅಂಗಡಿಯಲ್ಲಿ ಸಿಗ್ತವೆ, ವಾತಾನಕಿ, ಪಿತ್ತಾನಕಿ, ಅಲ್ಮುರ್ಬ ಅಂತ ತೆಲುಗಲ್ಲಿ ಕಲಿತೆ. ಆ ಥರ ಈ ಶುಂಠಿಯನ್ನು ಸೇವನೆ ಮಾಡೋದ್ರಿಂದ ಅದು ವಾತ ಮತ್ತು ಪಿತ್ತ ಕಫವನ್ನು ಮಾಡುವ ಶಕ್ತಿ ಇದಕ್ಕಿದೆ. ಸ್ನೇಹಿತರೆ, ಈ ಶುಂಠಿಯನ್ನು ಒಂದಲ್ಲ ಎರಡಲ್ಲ ಅನೇಕ ಎಪಿಸೋಡನ್ನು ಮಾಡಬಹುದು. ಆದ್ದರಿಂದ ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಟಲಿ, ಪ್ರತಿಯೊಬ್ಬರನ್ನ ಅವ್ರ ಮನೆಗೆ ಗೌರವ ಇದ್ದರೆ. ನಮಸ್ಕಾರ ಸ್ನೇಹಿತರೆ.